ಬಹುಶಃ ಸ್ಕೂಲ್ ಕೌನ್ಸಿಲಿಂಗ್ ಇದರಲ್ಲಿ ಏನಾಗ್ತಾ ಇದೆ ಅಂದರೆ CBSE ಅವರು ಸ್ಕೂಲ್ ಕೌನ್ಸಿಲಿಂಗ್ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಸ್ಕೂಲ್ ಕೌನ್ಸಿಲರ್ಸ್. ಬಹುಶಃ ನಮ್ಮ ಸರ್ಕಾರ ಕೂಡ ರಾಜ್ಯ ಸರ್ಕಾರದ ಶಾಲೆಗಳಲ್ಲಿ ಕೂಡ ಕೌನ್ಸಿಲರ್ಸ್ ಅಗತ್ಯತೆ ಇದೆ. ಆ್ಯಂಡ್ ನೀವು ಹೇಳ್ದಂಗೆ ವೆರಿ ರೈಟ್, ಈ ಇಲ್ಲದವರ ಸಮಸ್ಯೆ ಬೇರೆ, ಇದ್ದವರ ಸಮಸ್ಯೆ ಬೇರೆ. ಈಗ ನೀವು ಇದ್ದವರು ಅಂದರೆ ತುಂಬ ದುಡ್ಡಿರುವವರ ಸಮಸ್ಯೆ, ಅವರದು 4 Mಗಳು: ಮನಿ, ಮೀಡಿಯಾ, ಮೊಬೈಲ್, ಮೋಟರ್ ಬೈಕ್. ಇದು 4 ಈ ಮಕ್ಕಳ ಮಾನಸಿಕ ಸಮಸ್ಯೆಯನ್ನು ಇದು ಮಾಡುತ್ತೆ. ಎಲ್ಲಿ ಇದ್ದವರ ಇದರಲ್ಲಿ. ಇಲ್ಲದವರ ಸಮಸ್ಯೆಗಳು ಬೇರೆ. ಓದಬೇಕಂತಿದೆ, ಮುಂದೆ ಓದಲಿಕ್ಕೆ ಆಗಲ್ಲ, ಅಲ್ಲಿ ಕೂಡ ಮನಿ ಬಂದ್ಬಿಡುತ್ತೆ. ಓದಬೇಕು ಅಂತಿದೆ, ಮನೆಯವರನ್ನು ನೋಡ್ಕೊಳ್ಬೇಕು. ಹಾಗೆ ಕೆಲವೊಮ್ಮೆ ಕಲಿಕಾ ತೊಂದರೆ ಅಂತ ಹೇಳ್ತೇವೆ. ಕಲಿಕಾ ತೊಂದರೆ ಅಂದರೆ ಅವರಿಗೆ ಇಂಗ್ಲೀಷ್ನಲ್ಲಿ ಭಾಳ ಹಿಂದೆ ಇದ್ದಾರೆ, ಮ್ಯಾಥಮೆಟಿಕ್ಸ್ನಲ್ಲಿ ಹಿಂದೆ ಇದ್ದಾರೆ. ಇದು ಅರ್ಲಿಯಾಗಿ ಐಡೆಂಟಿಫೈ ಆಗಬೇಕು. ಅದಕ್ಕೆ ಚಿಕಿತ್ಸೆ ಅಂದರೆ ಮಾತ್ರೆ ಚಿಕಿತ್ಸೆ ಅಲ್ಲ. ಇಲ್ಲಿ ಇನ್ನೊಂದು ಹೇಳ್ತೇನೆ, ಭಾಳ ಹಿಂದುಳಿದ ಒಂದು ಟ್ರೀಟ್ಮೆಂಟ್ ನಮ್ಮಲ್ಲಿ ಇನ್ನೂ ಸರಿಯಾಗಿ ಸಿಗದೇ ಇರುವುದು ಅಂದರೆ ಮಕ್ಕಳ ಮಾನಸಿಕ ಸಮಸ್ಯೆಗಳಿಗೆ. ಮಕ್ಕಳ ಮಾನಸಿಕ ಸಮಸ್ಯೆಗಳು ಅಂದರೆ ಕಲಿಕಾ ತೊಂದರೆ ಅಂತ ಹೇಳ್ತೇವೆ, ಹಾಗೆಯೇ ಈ ಆಟಿಸಮ್ ಅಂತ ಹೇಳ್ತೇವೆ. ಅತಿ ಚಟುವಟಿಕೆ, ನೀವು ನೋಡಿರ್ಬೋದು, ಅತಿ ತುಂಟ ಮಕ್ಕಳು, ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ, ಆ ಕಡೆ ಈ ಕಡೆ ಓಡಾಡುವ ಮಕ್ಕಳು, ಇವರನ್ನೆಲ್ಲ ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಅದು ಆ ಚಿಕಿತ್ಸೆ ಅನ್ನುವಾಗ ನೀವು ಹೇಳಿದ ಸ್ಕೂಲ್ ಕೌನ್ಸೆಲಿಂಗ್ ಪಾತ್ರ ಭಾಳ ಮುಖ್ಯ. ಈ ಸ್ಕೂಲ್ ಕೌನ್ಸೆಲಿಂಗ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಭಾಳ ಬೇಗ ಇದನ್ನು ಕಂಡುಹಿಡಿದರೆ ಈ ಮಕ್ಕಳಿಗೆ ಕೇವಲ ಕೆಲವು ಅಟೆನ್ಷನ್ ಎನ್ಹಾನ್ಸ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ, ಶಾಲೆಯಲ್ಲೇ ಕೆಲವು ಟೆಕ್ನಿಕ್ಸ್ಗಳನ್ನು ಹೇಳಿಕೊಟ್ಟು ಅವರ ಅತಿ ಚಟುವಟಿಕೆ ಕಡಿಮೆ ಮಾಡ್ಬೋದು. ಕಲಿಕಾ ತೊಂದರೆ ಇರುವವರಿಗೆ ಪರಿಹಾರ ಬೋಧನೆ ಅಂತ ಹೇಳ್ತೇವೆ, ರೆಮಿಡಿಯಲ್ ಟ್ರೈನಿಂಗ್ ಅಂತ, ಇದನ್ನು ಮಾಡಿ ಅವರನ್ನು ಸರಿ ಮಾಡ್ಬೋದು. ಆದರೆ ಇದು ಅನ್ಫಾರ್ಚುನೇಟ್ಲಿ ನಮ್ಮ ಸರ್ಕಾರಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಸರ್ಕಾರಿ ಶಾಲೆಗಳಾಗಲಿ, ಖಾಸಗಿ ಶಾಲೆಗಳಾಗಲಿ, ಸ್ಟೇಟ್ ಬೋರ್ಡ್ ಆಗಲಿ, ಸೆಂಟ್ರಲ್ ಬೋರ್ಡ್ ಆಗಲಿ, ಒಂದು ಯೂನಿಫಾರ್ಮ್ ಪಾಲಿಸಿ ಬರಬೇಕು. ಎಲ್ಲ ಶಾಲೆಗಳಲ್ಲಿ ಕೌನ್ಸೆಲಿಂಗ್ ತಜ್ಞರ ಅಗತ್ಯತೆ, ಅಂದರೆ ಈ ಕೌನ್ಸೆಲಿಂಗ್ ತಜ್ಞರಿಗೆ ಒಂದು ಸ್ಪೆಷಲ್ ಆಗಿ ಅವರಿಗೊಂದು ಟ್ರೈನಿಂಗ್ ಅನ್ನು ಕೊಟ್ಟು, ಅಂದರೆ ಏನೆಲ್ಲ ಮಾನಸಿಕ ಸಮಸ್ಯೆಗಳನ್ನು ಅವರು ಪರಿಹರಿಸಬಹುದು, ಏನೆಲ್ಲ ಮಾನಸಿಕ ಸಮಸ್ಯೆಗಳಿಗೆ ಚಿಕಿತ್ಸೆಗೆ ಕಳಿಸಬೇಕು ಅನ್ನೋದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಗಬೇಕಾದಂಥ ಕೆಲಸ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ಭಾಳ ಸಮರ್ಪಕವಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ನೀವು ರೈಸ್ ಮಾಡಿದಂಥ ಪ್ರಶ್ನೆ ಇದೆ. ಮಾನಸಿಕ ಕಾಯಿಲೆಯಿಂದ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಏನಿದೆ, ಇವತ್ತು ಎಸ್ಪೆಷಲಿ ಈ ಕೋವಿಡ್ನ ನಂತರದ 3-4 ವರ್ಷಗಳು ಏನಿದೆ, ಇದರಲ್ಲಿ ಸೋತ ಜನರು ಭಾಳಷ್ಟು ಜನ, ಅವರು ಅಂದರೆ ಅವರಿಗೆ ಸಹಾಯದ ಅಗತ್ಯತೆ ಭಾಳಷ್ಟು ಇದೆ. ಆದರೆ ಆ ಸಹಾಯಕ್ಕೆ ಕೆಲವೊಮ್ಮೆ ಅವರು ಬರ್ತಾ ಇಲ್ಲ, ಇನ್ನೂ ಕೆಲವೊಮ್ಮೆ ಅವರು ಬಂದರೂ ಸ್ವಲ್ಪ ದಿನ ಬರ್ತಾರೆ, ನಿಲ್ಲಿಸಿ ಬಿಡ್ತಾರೆ. ಮತ್ತು ಮೂರನೇದು, ಅವರಿಗೆ ಹಣಕಾಸಿನ ಮುಗ್ಗಟ್ಟು ಇರುವಾಗ ಈ ಮಾತ್ರೆಗಳನ್ನು ತಗೊಳ್ಳೋದು, ಇದಕ್ಕೂ ಕೂಡ ಸಾಕಷ್ಟು ಹಣ, ಬಸ್ಸಿನಲ್ಲಿ ಬರಬೇಕು ಅದಕ್ಕೂ ಹಣ ಅನ್ನುವ ಕಾರಣದಿಂದ ಎಷ್ಟೋ ಜನ ಬರ್ತಾ ಇಲ್ಲ. ಆದ್ದರಿಂದ ನೀವು ಕೇಳಿದ ಈ ಪ್ರಶ್ನೆ, ಇದನ್ನು ನಾನು ಹಿಂದೆ ಭಾಳಷ್ಟು ಸರಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದು ಮಾಡಿದ್ದೇನೆ. ಈಗ ನಮ್ಮ ನ್ಯಾಷನಲ್ ಸೂಯಿಸೈಡ್ ಪಾಲಿಸಿ ಅನ್ನೋದನ್ನು ಸರ್ಕಾರ ತಂದಿದೆ, ಆದರೆ ಅದು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಜಿಲ್ಲೆಗಳಿಗೆ, ಆ್ಯಕ್ಚುಲಿ ಆ ನ್ಯಾಷನಲ್ ಸೂಯಿಸೈಡ್ ಪಾಲಿಸಿ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಇದು ಕೆಲಸ ಮಾಡಬೇಕು. ಆದರೆ ಇವತ್ತಿನವರೆಗೂ ಅದೇನು ಕೆಲಸ ಮಾಡುವ ಲಕ್ಷಣ ಕಾಣ್ತಾ ಇಲ್ಲ. ಇದು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇದು ಆದಷ್ಟು ಕಾರ್ಯಗತಗೊಳ್ಳುವಂತೆ ಮತ್ತು ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಅಲ್ಲಲ್ಲಿ ಈ ನ್ಯಾಷನಲ್ ಸೂಯಿಸೈಡ್ ಪಾಲಿಸಿಯ ಅನುಗುಣವಾಗಿ ಅದು ಏನು ಹೇಳುತ್ತಂದರೆ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಏನು ಈ ಪಟ್ಟಣಗಳು ಅಂತ ನಾವೇನು ಕರಿತೇವೆ, ಎಲ್ಲಿ ಪಟ್ಟಣ ಪಂಚಾಯತ್ ಇದೆ ಅಂಥ ಸ್ಥಳಗಳಲ್ಲಿ ಕೌನ್ಸೆಲಿಂಗ್ ಸೆಂಟರ್ಗಳನ್ನು ಮಾಡಬೇಕು. ಹಾಗೆಯೇ ಅಲ್ಲಲ್ಲಿ ಈ ಒಂದು ಮಾನಸಿಕ ಆರೋಗ್ಯ ಚಿಕಿತ್ಸೆ ಸಿಗುವ ಹಾಗೆ ಮಾಡಬೇಕು. ಈ ರೀತಿ ಭಾಳಷ್ಟು ಯೋಜನೆಗಳನ್ನು ಹೊಂದಿರುವ ಉತ್ತಮ ಕಾರ್ಯಕ್ರಮ. ಇದನ್ನು ಆ್ಯಕ್ಚುಲಿ ಈ ಆತ್ಮಹತ್ಯೆಯ ಬಗ್ಗೆ ಭಾಳಷ್ಟು 25-30 ವರ್ಷಗಳಿಂದ ಕೆಲಸ ಮಾಡಿರುವಂಥ ಡಾಕ್ಟರ್ ಲಕ್ಷ್ಮೀ ವಿಜಯಕುಮಾರ್ ಅಂತ ಅವರು ಚೆನ್ನೈಯವರು ಈ ಇದರಲ್ಲಿ ಸುಮಾರು ಇನ್ಪುಟ್ಸ್ ಕೊಟ್ಟಿದ್ದಾರೆ. ಆದರೆ ಇವತ್ತಿನವರೆಗೆ ಇದು ಎಲ್ಲಿಯೂ ಕೂಡ ಇನ್ನೂ, ಅಂದರೆ ಅದರಲ್ಲಿ ಏನಿದೆ ಅಂದರೆ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ, ಅದನ್ನು ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ. ಆದರೆ ಆ ಅನುಷ್ಠಾನಗೊಳಿಸಲಿಕ್ಕೆ ನಾವು ವಿಫಲರಾಗಿದ್ದೇವೆ ಅನ್ನೋದನ್ನು ನಾನು ಹೇಳಿ, ಸರ್ಕಾರಕ್ಕೆ ಈ ಬಗ್ಗೆ ಪುನಃ ನನ್ನ ರಿಕ್ವೆಸ್ಟ್ ಏನಂದರೆ, ಈ ಥರದ್ದು ಫಾರ್ ಎಕ್ಸಾಂಪಲ್ ಈಗ ನೀವು ಯೋಚನೆ ಮಾಡಿ, ಶಂಕರ್ಪುರದಂಥ ಊರಿನಲ್ಲಿ 170-175 ಜನ
ಸಹಾಯ ಕೇಳಿಕೊಂಡು ಪ್ರತಿ ತಿಂಗಳು ಬರ್ತಾ ಇದ್ದಾರೆ. ಹಾಗಿದ್ರೆ ಎಷ್ಟು ಕಡೆ ಇರ್ಬೋದು? ಇನ್ನು ನೀವು ಇದೇ ಕ್ಯಾಂಪ್ ಬ್ರಹ್ಮಾವರದಲ್ಲಿ 350 ಜನ ಬರ್ತಾರೆ, ಹಿರಿಯಡ್ಕದಲ್ಲಿ 80 ಜನ ಬರ್ತಾರೆ. ಅಂದರೆ ನೀವು ಊರುಗಳಲ್ಲಿ ಈ ಸಮಸ್ಯೆಗಳು ಜಾಸ್ತಿ ಇದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತು ಇದಕ್ಕೆ ಸರಿಯಾದ ಚಿಕಿತ್ಸೆ ಸಿಗುವ ಹಾಗೆ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ.